ಕುಟುಂಬಕ್ಕೆ ಹಿರಿಯಣ್ಣ ಹೌದು, ನಾನು ನೋಡಿದ ಹಾಗೆ ಸಮಾಜಕ್ಕೂ ಹಿರಿಯಣ್ಣ ಆಗಿದ್ರು ಅಣ್ಣ. ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಯೋಗ್ಯವಾಗಿ ಬಾಳಿ ಬದುಕಬೇಕು ಅನ್ನುವಂಥ ವಿಷಯಗಳನ್ನ ಕೂತು ಪಾಠ ಮಾಡಿದ್ದನ್ನ ನೋಡ್ಲಿಲ್ಲ ನಾನು. ನಡ್ಕೊಂಡು ಅಣ್ಣ ತೋರಿಸಿದ್ರು. ಮೂರ್ತಿ ಜೊತೆ ಇದ್ರೆ ನಮ್ಮ ಮಕ್ಕಳು ಒಳ್ಳೆ ಮಕ್ಕಳಾಗ್ತಾರೆ ಅನ್ನುವಂಥ ಭಾವನೆ ಕಾಲನಿಯ ಎಲ್ಲ ತಾಯಂದರಿಗೂ ಇತ್ತು. ಮನೆ ಹತ್ರ ಒಂದು ಕುಷ್ಠರೋಗಿಗಳ ಆಶ್ರಮ ಇತ್ತು. ಯಾರು ಅಲ್ಲಿಗೆ ಹೋಗೋರು ಬರುವವರದ್ದು ಸಂಖ್ಯೆ ತುಂಬಾ ಕಮ್ಮಿ. ಈ ಪುಣ್ಯಾತ್ಮಂಗೆ ಅದು ಹೇಗೆ ಗೊತ್ತಾಯ್ತೋ ಏನೋ, ಯಾವಾಗ್ಲೂ ಒಂದ್ಸರ್ತಿ ಹೋಗಿದ್ದಾರೆ. ಕುಷ್ಠರೋಗಿಗಳ ಕ್ಷಮತೆ ಏನು ಅಂತ ಕೇಳಿ ಅವ್ರ ಮರಗೆಲ್ಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗಿ ಒಂದು ಮನೆಗೆ ಕುರ್ಚಿ ತಗೊಂಡು ಬಂದ್ರು. ನಮ್ಮ ಕಾಲನಿಯ ಜನ ತಮ್ಮ ಮನೆಗೆ ಬೇಕಾದ್ದು ಸಣ್ಣ ಸಣ್ಣ ವಸ್ತುಗಳನ್ನ ಅವರಿಂದ ಮಾಡಿಸ್ಕೊಂಡ್ರೆ ಆರ್ಥಿಕವಾಗಿ ಅವರೆಲ್ಲರೂ ಬಲ ಆಗ್ತಾರೆ ಮತ್ತು ವಾರಕ್ಕೆ ಒಂದ್ಸತಿ ಅಲ್ಲಿ ಹೋಗಿ ಭಜನೆ ಮಾಡೋಣ ಅಂತ ಕಾಲನಿಯಿಂದ ವಿಭೂತಿಪುರ ಮಟ್ಟದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ಬಹಳ ದೊಡ್ಡ ಹೊಂಡ, ಶ್ರಮದಾನ ದಿನ ಎರಡೂ ಕಾಲನಿಗಳ ಮಧ್ಯದಲ್ಲಿದ್ದ ಆ ಹೊಂಡಕ್ಕೆ ಎರಡೂ ಕಾಲನಿಯ ಜನಗಳನ್ನ ಸೇರಿಸಿ ಆ ಹೊಂಡಕ್ಕೆ ಮಣ್ಣು ತುಂಬಿಸಿ ರಸ್ತೆ ಮಾಡಿದ್ದು. ನನಗೆ ಅದನ್ನು ರಾಮಾಯಣ ಓದಿದಾಗೆಲ್ಲ ನನಗೆ ಅಣ್ಣ ಕಾಣಿಸ್ತಾರೆ, ಎಲ್ಲರೂ ಅಲ್ಲಿ ಮಣ್ಣು ಹಾಕ್ತಾ ಇರೋದು ಮನಸ್ಸಿಗೆ ಮೇಲೆ ಮೇಲೆ ಚಿತ್ರ ಬರುತ್ತೆ. ನಾನು BN ಮೂರ್ತಿಯವರ ತಂಗಿ. ಆ ಕುಟುಂಬದಲ್ಲಿ 5 ಜನ ಅಣ್ಣ ತಮ್ಮಂದ್ರ ಮಧ್ಯೆ ನಾನೊಬ್ಬಳೇ ಹೆಣ್ಮಗಳು. ಎಲ್ಲರ ಪ್ರೀತಿಯನ್ನು ನಾನು ಪಡೆದಿದ್ದೇನೆ. ಅಣ್ಣಂದ್ರೆಲ್ಲರೂ ನನ್ನನ್ನು ತಿದ್ದಿ ತೀಡಿ ಬೆಳೆಸಿದ್ದಾರೆ. ಕುಟುಂಬಕ್ಕೆ ಹಿರಿಯಣ್ಣ ಹೌದು, ನಾನು ನೋಡಿದ ಹಾಗೆ ಸಮಾಜಕ್ಕೂ ಹಿರಿಯಣ್ಣ ಆಗಿದ್ರು ಅಣ್ಣ. ಅವರ ಬಾಲ್ಯದಲ್ಲಿ 3-4 ವರ್ಷದ ಹುಡುಗ ಇದ್ದಾಗ ನಮ್ಮ ತಾಯಿಯವರು ಸಂಘದ ಶಾಖೆಗೆ ಕರ್ಕೊಂಡು ಹೋಗಿ ಬಿಟ್ರಂತೆ, ಸಂಸ್ಕಾರ ಸಿಗಬೇಕು ಅಂತ. ಅಣ್ಣ ಆ ಚಾಳಿ ಏನು ಬಂತು, ಯಾವ ನಾಣ್ಣುಡಿ ಇದೆ, ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಹಂಚೋದು. ಇವತ್ತಿನ ದಿನ ನಮ್ಮೆಲ್ಲರಿಗೂ ಮೊಮ್ಮಕ್ಕಳಿದ್ದಾರೆ, ಅವರವರೆಗೂ ಮುಟ್ಟಿಸಿದ್ರು. ಎಲ್ರಿಗೂ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಯೋಗ್ಯವಾಗಿ ಬಾಳಿ ಬದುಕಬೇಕು ಅನ್ನುವಂಥ ವಿಷಯಗಳನ್ನು ಕೂತು ಪಾಠ ಮಾಡಿದ್ದನ್ನು ನೋಡಲಿಲ್ಲ ನಾನು. ನಡ್ಕೊಂಡು ಅಣ್ಣ ತೋರಿಸಿದ್ರು. ಜೊತೆಯಲ್ಲಿ ಕೆಲಸ ಮಾಡಿಸಿದ್ದಾರೆ ನಮ್ಮ ಹತ್ರ. ಹಾಗೆ ಅಣ್ಣ ಆದರ್ಶ ನಮಗೆಲ್ಲ. ಬಾಲ್ಯದಲ್ಲಿ ಅವ್ರ ಶಾಖೆಗೆ ಹೋಗುವಾಗ ಬಾಬು ಕೃಷ್ಣಮೂರ್ತಿಯವರು ಇಲ್ಲಿ ಇರಬಹುದು. ಅಣ್ಣಂಗಿನ್ನ 1-2 ವರ್ಷ ದೊಡ್ಡವರು. ಅವರು ಕೈ ಹಿಡಿದು ಶಾಖೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಅಣ್ಣನ. ಅವರಿಬ್ಬರು ಭಾಳ ಹಾಗೆ ಬೆಳೆದವರು. ಅದಾದ ಒಂದು 3-4 ವರ್ಷದಲ್ಲಿ ನಾವು HLಗೆ ಹೊಟ್ಟೋದ್ವಿ, ಕಾಲೋನಿಗೆ ಹೊಟ್ಟೋದ್ವಿ. ನನಗೂ ಅಣ್ಣಂಗೂ 12 ವರ್ಷ ಅಂತರ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ HL ಕಾಲೋನಿನಲ್ಲಿ, ಈಗ ಪರಿಷತ್ತಿಗೆ ಜೊತೆಯಾಗಿ ಸಂಘದ ಜೊತೆಯಲ್ಲಿ ಅವರು ಕಾರ್ಯ ಮಾಡಿದ್ದು, ಅನ್ಯಾನ್ಯ ಜವಾಬ್ದಾರಿಗಳನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದನ್ನು ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ಆದರೆ ನಾನು ಅಣ್ಣನ ನೋಡಿದ್ದು, ನಾನು 3-4ನೇ ಕ್ಲಾಸಲ್ಲಿದ್ದೆ. ಆಗ HL ಕಾಲೋನಿಯಲ್ಲಿ ಅಣ್ಣ ಏನು ಭಾಳ ದೊಡ್ಡವರಲ್ವಲ್ಲ, 12 ವರ್ಷ ನನಗಿನ್ನ ದೊಡ್ಡವರವರು. HL ಕಾಲೋನಿಯಲ್ಲಿ ಗಣಪತಿ ಪೂಜೆ ಮಾಡೋ ಒಂದು ಅಭ್ಯಾಸನ ತಂದರು. ಆ ಅಭ್ಯಾಸ ಪ್ರಾರಂಭ ಆದಮೇಲೆ ವಿಸರ್ಜನೆಯ ದಿನ ಮಲ್ಲಿಗೆ ರಥ, ಅಲ್ಸೂರಿನಲ್ಲಿ ಬಹಳ ವಿಶಿಷ್ಟವಾಗಿ ರಥನ ಕಟ್ಟುವಂಥ ಜನ ಇದ್ದಾರೆ ಅಂತ ಹೇಳಿ ಗೊತ್ತಾಗಿ ಅವ್ರ ಹತ್ರ ಹೋಗಿ ಮಾತಾಡಿ ಆ ಜನ ಬಂದು ರಥ ಮಾಡೋದು ಅಂತ. ಕಾಲನಿಯ ಎಲ್ಲ ತಾಯಂದ್ರಿಗೆ ಇವರು ಬಹಳ ಸ್ವಾಭಾವಿಕವಾಗಿ ಪರಿಚಯ ಆಗಿಬಿಟ್ಟಿದ್ರು. ಅಣ್ಣ ಗಣಪತಿಯ ಸಂಗ್ರಹಕ್ಕೆ ಹೋಗೋದಾಗಲಿ, ಅವರ ನಡವಳಿಕೆ ಆಗಲಿ, ಹಾಗೆ ಚೆನ್ನಾಗೇ ಪರಿಚಯ ಆಗಿಬಿಟ್ಟಿದ್ರು. ಈ ಗಣಪತಿ ವಿಸರ್ಜನೆಗೆ ರಥ ಕಟ್ಟಬೇಕು ಅಂತ ಹೇಳಿದಾಗ ಹಿಂದಿನ ದಿನದ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ತಾಯಂದ್ರಿಗೆ ಹೇಳಿದರು, ಮಲ್ಲಿಗೆ ರಥ ಕಟ್ಟಕ್ಕೆ ಪರಿಣಿತರು ಬರ್ತಾರೆ, ಆದರೆ ಹಂಚಿಕಡ್ಡಿ, ಪೊರಕೆ ಕಡ್ಡಿಗೆ ಮಲ್ಲಿಗೆ ಮೊಗ್ಗನ್ನು ಜೋಡಿಸ್ಕೊಡ್ಬೇಕು. ನಿಮ್ಮೆಲ್ಲ ಮನೆಗಳಲ್ಲಿರೋಂಥ 2-3 ವರ್ಷದ ಮಗುವಿಗೂ ಜೋಡಿಸೋಕ್ಕೆ ಸಾಧ್ಯ ಇದೆ, ಯಾವ್ಯಾವ ತಾಯಂದ್ರಿಗೆ ಅನಿಸತ್ತೆ ಕಳಿಸ್ಕೊಡಿ ಅಂತ. ಮಕ್ಕಳ ದಂಡು ಬಂದಿತ್ತು, ಮಕ್ಕಳ ದಂಡೇ ಬಂದಿತ್ತು. ಸಂಜೆ ರಥದಲ್ಲಿ ಯಾವಾಗ ಗಣಪತಿಯನ್ನು ಕೂಡಿಸ್ಬೇಕು ಅನ್ನೋ ಹೊತ್ತಿಗೆ ಈ ಮಕ್ಕಳೆಲ್ಲರೂ ಆ ಹಿರಿಯರಿಗೆ
ಎಷ್ಟು ದೊಡ್ಡ ರಥ, ಪುಟ್ಟ ಕೈಗಳು ಆ ಮಲ್ಲಿಗೆಯನ್ನು ಜೋಡಿಸಿ ರಥಕ್ಕೆ ತಮ್ಮ ಸೇವೆಯನ್ನು ಮಾಡಿದರು. ಇದು 1 ವರ್ಷದ್ದಲ್ಲ, ಸತತ ನಡೀತಿತ್ತು. ಕಾಲನಿಯ ಎಲ್ಲ ಮಕ್ಕಳು ಮೂರ್ತಿ ಕರೆದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಕರೀತಾರೆ, ಮೂರ್ತಿ ಜೊತೆ ಇದ್ದರೆ ನಮ್ಮ ಮಕ್ಕಳು ಒಳ್ಳೆ ಮಕ್ಕಳಾಗ್ತಾರೆ ಅನ್ನೋಂಥ ಭಾವನೆ ಕಾಲನಿಯ ಎಲ್ಲ ತಾಯಂದರಿಗೂ ಇತ್ತು. ನಮಗೂ ಎಷ್ಟೋ ಸರ್ತಿ ಅಣ್ಣನೇ, ಆದರೆ ಮೂರ್ತಿ ಅಣ್ಣ ಹೇಳಿದ ಮೇಲೆ ಅದು ಲಕ್ಷ್ಮಣ ರೇಖೆ. ಅವರನ್ನು ಅಣ್ಣ ಅಣ್ಣ ಅಂತಲೇ ಕರೀತಾ ಇದ್ದರೂ ಸಹ ಎಲ್ಲ ಮಕ್ಕಳ ಜೊತೆ ನಾವು ಒಬ್ಬೊಬ್ಬರು ಆಗಿಬಿಡ್ತಿದ್ವಿ. ಅಣ್ಣ ಎಂದು ಹಾಗೆ ಕೈ ಹಿಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗಿದ್ದು ಅಂಥದ್ದೆಲ್ಲ ಇಲ್ಲ. ಅವರ ನಡವಳಿಕೆ, ಅವ್ರ ಜೊತೆ ಅವ್ರು ಹೇಳಿದ ಕೆಲಸ ಮಾಡೋದು, ಅದರಲ್ಲಿ ಸಿಕ್ಕ ಸಂತೋಷ ಏನಿದೆ ಇದ್ರೆ ಮುಂದಿನ ಜನ್ಮಕ್ಕೂ ಬಾಕಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಅಣ್ಣ ರಾಮನವಮಿ ಕಾರ್ಯಕ್ರಮ ಮಾಡಿಸ್ತಾಯಿದ್ರು, ತುಂಬ ಪ್ರಧಾನ ಜವಾಬ್ದಾರಿ ತಗೊಳ್ತಾಯಿದ್ರು. ತುಂಬ ದೊಡ್ಡವರಲ್ಲ ಅಣ್ಣ, ಕಾಲನಿಯ ಎಲ್ಲ ಹಿರಿಯರು ಅವ್ರಿಗೆ ಸಹಕಾರ ಕೊಡ್ತಾಯಿದ್ರು. ಆ ರಾಮನವಮಿ ಕಾರ್ಯಕ್ರಮಕ್ಕೆ ಬಹಳಷ್ಟು ದೊಡ್ಡ ದೊಡ್ಡ ಸಂಗೀತ ಕಲಾವಿದರನ್ನು, ಹರಿಕತೆ ಮಾಡೋಂಥ ವಿಶೇಷ ವ್ಯಕ್ತಿಗಳನ್ನು ಹೋಗಿ ಆಹ್ವಾನಿಸಿ ಬರ್ತಿದ್ರು. ಪಟ್ಟಮ್ಮಾಳವರು ಒಬ್ಬರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಬಹಳಷ್ಟು, ಇದು ನಾನು ಹೇಳ್ತಾ ಇರೋದು 1965ರಿಂದ 72 ಮಧ್ಯದ ಸಮಯ. ಹಾಗೆ ಎಲ್ಲ ವಿಶೇಷ ವ್ಯಕ್ತಿಗಳನ್ನು ಇವರು ಹೋಗಿ ಕರೆಯೋದು, ಆ ಕಾರ್ಯಕ್ರಮ ಭವ್ಯವಾಗಿ ನಡೆಯೋದು, ಅದರ ಮಧ್ಯದಲ್ಲಿ ಭಾಳ ಸೂಕ್ಷ್ಮವಾದ ಒಂದು ಕೆಲಸ ಆಗ್ತಾಯಿತ್ತು. ಪ್ರತಿದಿನ ಕಾರ್ಯಕ್ರಮದ ಒಂದು ಹಂತದಲ್ಲಿ ಭಗವಂತನಿಗೆ ಮಂಗಳಾರತಿ ಮಾಡಿ ಹುಂಡಿ ಗಡಿಗೆಯನ್ನು ಎಲ್ಲ ಜನಗಳ ಹತ್ರ, ಆರತಿ ತಟ್ಟೆ ಹೋಗೋದಿಲ್ಲ ಅಂತ ಹುಂಡಿ ಗಡಿಗೆ ಎಲ್ಲರ ಹತ್ರ ಹೋಗ್ತಾಯಿತ್ತು. ಅಣ್ಣ ವೇದಿಕೆಯಿಂದ ಒಂದು ಸರ್ತಿ ಸೂಚನೆ ಕೊಟ್ಬಿಟ್ರು, ಹಾಗೆ ಹುಂಡಿ ಗಡಿಗೆ ತೊಗೊಂಡು ಹೋಗುವವರು ಯಾವುದೂ ಹೆಣ್ಮಕ್ಳು ಹೋಗ್ಕೊಡೋದಂತ, ಬರೀ ಗಂಡು ಮಕ್ಕಳು ಮಾತ್ರ ಹುಂಡಿ ಗಡಿಗೆ ತೊಗೊಂಡು ಹೋಗಬೇಕು. ನನ್ನ ಕಿವಿಯಲ್ಲಿ ಇವತ್ತು ಅದನ್ನು ಈಗ ಹೇಳ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಕಾರಣ ಅಂದರೆ ಸಂಜೆ ಸ್ವಲ್ಪ ಕತ್ತಲಿರ್ತಿತ್ತು, ಪುಟ್ಟ ಹೆಣ್ಮಕ್ಳು ಹುಂಡಿ ಗಡಿಗೆ ತೊಗೊಂಡು ಒಬ್ಬೊಬ್ಬರು ದೂರ ದೂರ ಕೂತ್ಕೊಂಡಿರೋರ ಹತ್ರ ಹೊರಟೋಗಬಾರ್ದು ಅನ್ನೋಂಥ ಸೂಕ್ಷ್ಮತೆ. ಅಣ್ಣ ಬ್ರಹ್ಮಚಾರಿ, ಆದರೆ ಅವ್ರಿಗಿದ್ದ ಕಾಳಜಿ, ಈ ಸೂಕ್ಷ್ಮತೆ ಅರ್ಥ ಆಗುತ್ತೆ ಅನಿಸುತ್ತೆ ನಿಮಗೆಲ್ರಿಗೂ. ಮನೆ ಹತ್ರ ಒಂದು ಕುಷ್ಠರೋಗಿಗಳ ಆಶ್ರಮ ಇತ್ತು. ಕುಷ್ಠರೋಗಿಗಳು ಅನ್ನೋಂಥ ಕಾರಣಕ್ಕೋಸ್ಕರನೇ ಸ್ವಲ್ಪ ಕಾಲೋನಿಯಿಂದ ದೂರದಲ್ಲಿ ಅದರ ವ್ಯವಸ್ಥೆ ಮಾಡಿದರು. ಯಾರೂ ಅಲ್ಲಿಗೆ ಹೋಗೋರು ಬರುವವರದ್ದು ಸಂಖ್ಯೆ ತುಂಬ ಕಮ್ಮಿ. ಈ ಪುಣ್ಯಾತ್ಮಂಗೆ ಅದು ಹೇಗೆ ಗೊತ್ತಾಯಿತೋ ಏನೋ, ಯಾವಾಗಲೂ ಒಂದು ಸರ್ತಿ ಹೋಗಿದ್ದಾರೆ. ಹೋಗಿ ಅವ್ರ ಮನಸ್ಸಿಗೆ ಏನು ಬಂತೋ ಅಲ್ಲಿಂದ ಆ ಕುಷ್ಠರೋಗಿಗಳ ಕ್ಷಮತೆ ಏನು ಅಂತ ಕೇಳಿ, ಅವ್ರ ಮರಗೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿ ಒಂದು ಮನೆಗೆ ಕುರ್ಚಿ ತಗೊಂಡು ಬಂದರು. ಮಜಬೂತಾದ ಕುರ್ಚಿ, ಇವತ್ತಿಗೂ ಜಯನಗರದ ಮನೇಲಿ ಇದೆ ಆ ಕುರ್ಚಿ. ಒಂದು ಕುರ್ಚಿ ತಗೊಂಡು ಬಂದರು. ಆ ಕುರ್ಚಿ ತಂದಮೇಲೆ ಇವರು ಹೀಗೆ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ ಮಾಡೋದಲ್ಲ ಈ ಮನುಷ್ಯ. ಜನ ಮನೆಗೆ ಬರೋದೇ, ಬೆಳಗ್ಗೆ ಬಾಗಿಲು ತೆಗೆದ್ರೆ ಸಂಜೆವರೆಗೂ ನಮ್ಮ ಮನೆ ಬಾಗಿಲು ಹಾಕಿದ್ದು ನಮ್ಮ ಅಮ್ಮಂಗೆ ಗೊತ್ತೇ ಇಲ್ಲ. ಹಾಗೆ ಬಂದವರಿಗೆಲ್ಲರಿಗೂ ಒಂದೇ ಉದ್ದೇಶ, ಅಲ್ಲಿ ಕುಷ್ಠರೋಗಿಗಳು ಇದ್ದಾರೆ, ಅವರಿಗೆ ಅದರಲ್ಲಿ ಎಷ್ಟೋ ಜನಕ್ಕೆ ವಾಸಿಯೂ ಆಗಿತ್ತು, ಅವರಲ್ಲಿ ಈ ಕ್ಷಮತೆ ಇದೆ, ಅವರಿಗೆ ಅವರ ಜೀವನ ಬಹಳ ದುಃಖಮಯವಾಗಿದೆ, ಅವರಿಗೆ ಆಹಾರಕ್ಕೆ ಇದಕ್ಕೆ ಎಲ್ಲ ತುಂಬ ಕಷ್ಟ ಇದೆ. ನಮ್ಮ ಕಾಲನಿಯ ಜನ ತಮ್ಮ ಮನೆಗೆ ಬೇಕಾದ್ದು ಸಣ್ಣ ಸಣ್ಣ ವಸ್ತುಗಳನ್ನು ಅವರಿಂದ ಮಾಡಿಸ್ಕೊಂಡ್ರೆ ಆರ್ಥಿಕವಾಗಿ ಅವರೆಲ್ಲರೂ ಬಲ ಆಗ್ತಾರೆ ಅಂತ. ಮತ್ತು ಇವ್ರು ಹೇಳೋ ಭಾವನಾಪೂರ್ಣವಾಗಿ ಹೇಳಿದ್ರ ಪರಿಣಾಮ, ಮತ್ತು ವಾರಕ್ಕೊಂದು ಸತಿ ಅಲ್ಲಿ ಹೋಗಿ ಭಜನೆ ಮಾಡೋಣ ಅಂತ, ಅದರ ಪರಿಣಾಮವಾಗಿ ಜನಗಳಲ್ಲಿ ಬಹಳ ಸಜ್ಜನತೆ ಇರುತ್ತೆ. ಪ್ರತಿದಿನ ಭಜನೆ ಅನ್ನೋ ಕಾರಣಕ್ಕೆ
ಪ್ರಸಾದಗಳನ್ನು ಮಾಡ್ಕೊಂಡು ಹೋಗೋದು, ಆ ಜನಗಳ ಜೊತೆ ಸಂಬಂಧ ಇಟ್ಕೊಳ್ಳೋದು, ಅವರಿಂದ ಮನೆಗೆ ಮಣೆಗಳು ಬೇಕು, ಇದ್ರ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ಳೋದು ಎಲ್ಲ ಮಾಡಿ ಕ್ರಮೇಣ ಆಗಿದ್ದೇನೆಂದರೆ ಅವರು ಸಪ್ರೇಟಾಗಿ ಇರೋದು ಅಂತಲ್ಲ, ಅಲ್ಲಿಂದ ಜನ ಇಲ್ಲಿಗೆ ಬರೋದು, ಇಲ್ಲಿಂದ ಜನ ಅಲ್ಲಿಗೆ ಹೋಗೋದು ಆಗಿ ಒಂದು ಒಳ್ಳೆ ಬಾಂಧವ್ಯ ಬೆಳೆದು ಬಿಡ್ತು. ನನಗೆ ಅಣ್ಣನ ಈ ಗುಣಗಳನ್ನು ನೆನೆಸ್ಕೊಳ್ತಾ ಹೋದರೆ ಮಿತಿನೇ ಇಲ್ವೇನೋ. ಗಾಂಧಿ ಸೆಂಟಿನರಿ ಸೆಲೆಬ್ರೇಷನ್ ಮಾಡಿದ್ರು, 1 ವರ್ಷದ ಕಾರ್ಯಕ್ರಮ. ತೀತಾ ಶರ್ಮರು, ಭಗತ್ಜಿ ಅಂತ ಹೇಳಿ ಬಹಳ ದೊಡ್ಡ ಜಡ್ಜು, ಪ್ರತಿ ತಿಂಗಳು ಒಂದು ವಿಶೇಷ ಕಾರ್ಯಕ್ರಮ ಲೆಕ್ಚರ್ ಮಾಡಿಸೋರು. ಆ ಕಾರ್ಯಕ್ರಮದ ಕೊನೆ ಭಾಗವಾಗಿ ಶ್ರಮದಾನ ಕಾರ್ಯಕ್ರಮ ಮಾಡಿಸಿದರು. ನಮ್ಮ ಕಾಲೋನಿಯಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ, ಈಗಿನ ವಿಭೂತಿಪುರ ಮಠ ದೇವಸ್ಥಾನ ನೀವೆಲ್ಲ ನೋಡಿರಬಹುದು ಅಂತ ಅಂದ್ಕೊಳ್ತೀನಿ. ಕಾಲೋನಿಯಿಂದ ವಿಭೂತಿಪುರ ಮಠದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮಧ್ಯದಲ್ಲಿ ಭಾಳ ದೊಡ್ಡ ಹೊಂಡ, ಭಾಳ ಕಷ್ಟಪಟ್ಟು ಹೋಗ್ತಾ ಇದ್ವಿ. ಶ್ರಮದಾನದ ದಿನ GBJ ಕಾಲೋನಿ ಮತ್ತು GB ಕಾಲೋನಿ ಎರಡೂ ಕಾಲೋನಿಗಳ ಮಧ್ಯದಲ್ಲಿದ್ದ ಆ ಹೊಂಡಕ್ಕೆ ಎರಡೂ ಕಾಲೋನಿಯ ಜನಗಳನ್ನು, ಭೇದವೇ ಇಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಪುಟ್ಟ ಮಕ್ಕಳು ಎಲ್ಲರನ್ನೂ ಸೇರಿಸಿ ಆ ಹೊಂಡಕ್ಕೆ ಮಣ್ಣು ತುಂಬಿಸಿ ರಸ್ತೆ ಮಾಡಿದ್ದು. ಎಲ್ಲರೂ ದೊಡ್ಡವರು ದೊಡ್ಡ ಬಾಂಡ್ಲೆ, ಪುಟ್ಟವರು ಬುಟ್ಟ ಬಾಂಡ್ಲೆ, ಅಷ್ಟೇ ವ್ಯತ್ಯಾಸ. ನನಗೆ ಯಾವಾಗಲೂ ಸೇತುಬಂಧದ ಸಮಯದಲ್ಲಿ ಅಳಿಲಿನ ಭಾಗ ನೋಡಿದಾಗ ಅದೇ ನನಗೆ ಯಾವಾಗಲೂ ಅದೊಂದು ಚಿತ್ರ ಬರುತ್ತೆ. ಅಲ್ಲಿ ನಾವು ಆ ಹೊಂಡಕ್ಕೆ ಮಣ್ಣು ಹಾಕಿದ್ದು ಎಲ್ಲ ಪುಟ್ಟ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಹಾಕ್ತಾಯಿದ್ದು. ನನಗದನ್ನು ರಾಮಾಯಣ ಓದಿದಾಗೆಲ್ಲ ನನಗೆ ಅಣ್ಣ ಕಾಣಿಸ್ತಾರೆ, ಎಲ್ಲರೂ ಅಲ್ಲಿ ಮಣ್ಣು ಹಾಕ್ತಾ ಇರೋದು ಮನಸ್ಸಿಗೆ ಮೇಲೆ ಚಿತ್ರ ಬರುತ್ತೆ. ಅದರ ಪರಿಣಾಮವಾಗಿ ಇಡೀ ಕಾಲೋನಿ ವಿಭೂತಿಪುರ ಮಠದ ಮಠಕ್ಕೆ ಹೋಗೋವಂಥ ಒಂದು ಸಂಪ್ರದಾಯ ಬೆಳೀತು. 72ರಲ್ಲಿ ಬೆಂಗಳೂರಿಗೆ ಬಂದ್ವಿ. ಇವತ್ತು ನಾವೇನು ಜಯನಗರದ 4th ಬ್ಲಾಕ್ ನೋಡ್ತೇವೆ, ಅದು ಆಗ ಪ್ಲೇ ಗ್ರೌಂಡ್ ಆಗಿತ್ತು. ಪೆಜಾರ್ ಶ್ರೀಗಳು ತಮ್ಮ ಚಾತುರ್ಮಾಸ್ಯಕ್ಕೆ ಪ್ರವಚನಕ್ಕೆ ಅಂತ ಬಂದರು. ವಿದ್ಯಾವಿಭೂಷಣರಿಂದ ಗಾಯನ, ಪೆಜಾವರ ಶ್ರೀಗಳಿಂದ ವ್ಯಾಖ್ಯಾನ. ಆ ಸಂದರ್ಭದಲ್ಲಿ ಪೆಜಾವರ ಶ್ರೀಗಳು ಮೂರ್ತಿ ಅಣ್ಣಂಗೆ ಒಂದು ಮಾತು ಹೇಳಿದರು. ಸಂಜೆ ಹೊತ್ತು ಆ ವ್ಯಾಖ್ಯಾನ ಇದು ಇರುತ್ತೆ, ಆಗ ಯಾವ್ಯಾವ ಗೌರವ ಸಮರ್ಪಣೆ ಆಗತ್ತೆ, ಅದರಿಂದ ಇವತ್ತು ನಾವೇನು ನೋಡ್ತೇವೆ ಕೃಷ್ಣ ಸೇವಾಶ್ರಮ ಆಸ್ಪತ್ರೆ ಮತ್ತು ಜಯನಗರ 5ನೇ ಬ್ಲಾಕ್ನಲ್ಲಿರುವಂಥ ಮಠ, ಅದರ ಸ್ಥಾಪನೆ ಮಾಡಬೇಕು ಅಂತ ನಂದು ಕಲ್ಪನೆ ಇದೆ ಅಂತ. ಆಗ ಅಣ್ಣ ಹೇಳಿದ್ರಂತೆ, ಅದು ಪೆಜಾರ್ ಶ್ರೀಗಳು ಹೇಳಿದ ಮಾತು. ಅಣ್ಣ ಹೇಳಿದ್ರಂತೆ, ಸಂಜೆ ಹೊತ್ತು ಜನಗಳೇ ಬಂದು ಇದನ್ನು ಕೇಳೋದು ಪ್ರವಚನನ, ಆದರೆ ಬೆಳಗಿನ ಹೊತ್ತು ನಿಮ್ಮ ಪೂಜೆ ಆದಮೇಲೆ ನೀವು ಸಮಯ ಸಿಗತ್ತಲ್ಲ ಗುರುಗಳೇ, ಆಗ 4th ಬ್ಲಾಕ್ 5th ಬ್ಲಾಕ್ 6th ಅಕ್ಕಪಕ್ಕ ಇರೋವಂಥ ಜನಗಳ ಹತ್ರ ಹೋಗಿ ನಾನು ಮಾತಾಡ್ತೇನೆ, ಗುರುಗಳನ್ನು ಕರ್ಕೊಂಡು ಬರ್ತೀವಿ, ಪಾತ್ ಪೂಜೆ ಮಾಡೋಣ ಅಂತ. ಯಾಕೆಂದರೆ ಈ ಎರಡೂ ನೀವು ಮಾಡಬೇಕು ಅಂದರೆ ಬಹಳಷ್ಟು ಸಂಗ್ರಹ ಆಗಬೇಕಾಗತ್ತೆ ಅಂತ. ಇವತ್ತು ನಾವು ಈ ಎರಡೂ ಜಾಗಗಳನ್ನು ನೋಡ್ತೇವೆ, ವಿಜೃಂಭಣೆಯಾಗಿ ಅಲ್ಲಿ ಕೆಲಸಗಳು ನಡೆಯುತ್ತೆ, ಸೇವಾ ಕಾರ್ಯ ನಡೆಯುತ್ತೆ. ಹೀಗೆ ನನ್ನ ತಂಗಿ ಆದ್ದರಿಂದ ಅಣ್ಣನ ಜೊತೆ ಬಹಳ ವರ್ಷಗಳಿದ್ದರಿಂದ ನನಗೆ ಇಡೀ ಜೀವನದಲ್ಲಿ ಬಹಳಷ್ಟು ಘಟನೆಗಳು ಅಣ್ಣಂದಿಂಥದ್ದು ಕಂಡಿದೆ. ಅವರ ಜೀವನ ನನಗೆ ಆದರ್ಶವೇ. ನನ್ನಿಂದ ಎಂದೂ ಆ ಪಥದಿಂದ ಆಚೀಚೆ ಹೆಜ್ಜೆ ಇಡದ ಹಾಗೆ. ವಿಜು ತಮ್ಮನೇ, ಅವನೂ ಬಹಳ ಯೋಗ್ಯ ಮನುಷ್ಯ, ಪುಣ್ಯಾತ್ಮ. ಅವರಿಬ್ಬರ ಪಥದಲ್ಲಿ ನನ್ನನ್ನು ಎಂದು ಅಲುಗದ ಹಾಗೆ ಭಗವಂತ ಕರ್ಕೊಂಡು ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ.